ವೀಕ್ಷಕರೇ ನಮಸ್ಕಾರ. ಹರೇ ಕೃಷ್ಣ ವಾಹಿನಿಗೆ ತುಂಬು ಹೃದಯದ ನಮಸ್ಕಾರ. ವೀಕ್ಷಕರೇ, ಹಿಂದೂ ಸನಾತನ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳು ಇದ್ದಾರೆ. ಅದರಲ್ಲಿ ನಾವು ದಿನವೂ ಕಣ್ಣಿನಿಂದ ನೋಡಲು ಸಾಧ್ಯವಾಗುವುದು ಪ್ರತ್ಯಕ್ಷ ದೇವರು ಸೂರ್ಯದೇವ ಮಾತ್ರ. ನಮ್ಮ ಪ್ರತಿದಿನವೂ ಸೂರ್ಯನಿಂದಲೇ ಆರಂಭವಾಗಿ ಅವನಿಂದಲೇ ಅಂತ್ಯವಾಗುತ್ತದೆ. ನಮ್ಮ ಕತ್ತಲನ್ನು ಸರಿಸಿ ಪ್ರತಿನಿತ್ಯ ಬೆಳಕನ್ನು ಕೊಡುತ್ತಾನೆ. ಪ್ರಪಂಚದಲ್ಲಿನ ಪ್ರತಿಯೊಂದು ಜೀವಿಗೂ ಶಕ್ತಿಕಾರಕ. ಸೂರ್ಯದೇವನನ್ನು ಆರಾಧಿಸುವುದರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ವೃದ್ಧಿಯಾಗುತ್ತದೆ. ಯಾವುದೇ ವ್ಯಕ್ತಿ ಸೂರ್ಯದೇವರ ಆಶೀರ್ವಾದವಿದ್ದಲ್ಲಿ ಕೀರ್ತಿ, ಪ್ರತಿಷ್ಠೆ, ಗೌರವ ಇವೆಲ್ಲವನ್ನ ಪಡೆದುಕೊಳ್ಳಬಹುದು. ಸೂರ್ಯದೇವನನ್ನು ಮೆಚ್ಚಿಸಲು ಯಾವ ಆಡಂಬರ ಪೂಜೆಗಳು, ವಿಶೇಷ ಆಚರಣೆಗಳು ಬೇಡ. ಸೂರ್ಯದೇವನನ್ನು ಬರೀ ನೀರನ್ನು ಅರ್ಪಿಸುವುದರಿಂದ ಮತ್ತು ಸೂರ್ಯದೇವರ ಮಂತ್ರಗಳನ್ನು ಪಠಿಸುವುದರ ಮೂಲಕ ಮಾತ್ರ ಅವರನ್ನು ಮೆಚ್ಚಿಸಬಹುದಾಗಿದೆ. ಇದೇ ಕಾರಣದಿಂದ ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ಸೂರ್ಯನಿಗೆ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ನೀರನ್ನು ಅರ್ಪಿಸಿಕೊಂಡು ಬಂದಿದ್ದಾರೆ. ಈ ಅನುಷ್ಠಾನಕ್ಕೆ ಅರ್ಘ್ಯವನ್ನು ನೀಡುವುದು ಎನ್ನಲಾಗುತ್ತದೆ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದೇ ಸೂರ್ಯದೇವ ಕಶ್ಯಪ ಮುನಿ ಮತ್ತು ಅದಿತಿಯರ ಪುತ್ರರಾಗಿ ಜನಿಸುತ್ತಾರೆ. ಹೀಗಾಗಿ ಮಾಘ ಮಾಸದಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಸರಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಸೂರ್ಯದೇವನಿಗೆ ಸಮರ್ಪಿತವಾದ ವಿಶೇಷ ಮಂತ್ರಗಳನ್ನು ಪಠಿಸುವುದರಿಂದ ಮನುಷ್ಯನು ಆತ ಮಾಡಿದ ಯಾವುದೇ ಪಾಪಗಳನ್ನು ದೂರ ಮಾಡಿಕೊಳ್ಳುವುದಷ್ಟೇ ಅಲ್ಲದೆ ಆ ವ್ಯಕ್ತಿಯು ಮರಣದ ನಂತರ ಮೋಕ್ಷವನ್ನು ಸಹ ಪಡೆಯುತ್ತಾನೆ. ವೀಕ್ಷಕರೇ, ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಾಘ ಮಾಸದ ರಥಸಪ್ತಮಿ ದಿನ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡುವ ವೇಳೆಯಲ್ಲಿ ನಾವು ಪಠಣ ಮಾಡಬೇಕಿದ ಸೂರ್ಯ ದೇವರ ಮಂತ್ರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಓಂ ಸೂರ್ಯಾಯ ನಮಃ. ಈ ಮಂತ್ರದ ಅರ್ಥ ಬೆಳಕು ಮತ್ತು ಶಕ್ತಿಯ ಮೂಲವಾದ ಸೂರ್ಯದೇವನಿಗೆ ನಮಸ್ಕಾರ ಎನ್ನುವುದಾಗಿದೆ. ಈ ಮಂತ್ರವು ಚಿಕ್ಕದಾಗಿದ್ದರೂ ಅತ್ಯಂತ ಶಕ್ತಿಶಾಲಿ ಮಂತ್ರವಾಗಿದೆ. ಈ ಸೂರ್ಯ ಮಂತ್ರವು ಸೂರ್ಯನ ಶಕ್ತಿಯನ್ನು ನಮ್ಮತ್ತ ಆಹ್ವಾನಿಸುತ್ತದೆ ಮತ್ತು ಆರೋಗ್ಯ ವೃದ್ಧಿ ಮಾಡುತ್ತದೆ ಮತ್ತು ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ. ಆದಿತ್ಯ ಹೃದಯಂ ಮಂತ್ರ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯ ಪರಮಂ ಶಿವಂ. ಈ ಮಂತ್ರವು ಸೂರ್ಯದೇವನಿಗೆ ಧನ್ಯವಾದಗಳನ್ನು ಅರ್ಪಿಸುವ ಮಂತ್ರವಾಗಿದೆ. ಋಷಿ ಅಗಸ್ತ್ಯರು ರಚಿಸಿರುವ ಆದಿತ್ಯ ಹೃದಯಂ ಸ್ತೋತ್ರದ ಭಾಗವಾಗಿದೆ. ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಣ ಮಾಡುವುದರಿಂದ ಯಾವುದೇ ಕೆಲಸದಲ್ಲಿ ವಿಜಯವನ್ನು ಸಾಧಿಸಬಹುದಾಗಿದೆ. ಈ ಮಂತ್ರದ ಪ್ರಭಾವದಿಂದ ವ್ಯಕ್ತಿಯ ಜ್ಞಾನ ವೃದ್ಧಿಯಾಗುತ್ತದೆ ಹಾಗೂ ಉತ್ತಮ ನಡವಳಿಕೆ ಕೂಡ ಕಂಡುಬರುತ್ತದೆ. ವ್ಯಕ್ತಿಯಲ್ಲಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ ಈ ಎಲ್ಲ ಆಂತರಿಕ ಶತ್ರುಗಳನ್ನು ಈ ಮಂತ್ರ ಹೊಡೆದು ಹಾಕುತ್ತದೆ ಮತ್ತು ಶತ್ರುಗಳು ಕೂಡ ನಾಶವಾಗುತ್ತಾರೆ. ಸೂರ್ಯ ಗಾಯತ್ರಿ ಮಂತ್ರ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯಿ ಧೀಮಹಿ ತನ್ನೋ ಆದಿತ್ಯಂ ಪ್ರಚೋದಯಾತ್. ಇದು ಸೂರ್ಯ ಗಾಯತ್ರಿ ಮಂತ್ರ. ಈ ಮಂತ್ರವು ಸೂರ್ಯದೇವನಿಗೆ ಸಮರ್ಪಿತವಾದ ಅತ್ಯಂತ ಪ್ರಬಲವಾದ ಮಂತ್ರವಾಗಿದೆ. ಈ ಮಂತ್ರದ ಅರ್ಥ ಬೆಳಕಿನ ಏಕೈಕ ಮೂಲವಾಗಿರುವ ಸೂರ್ಯದೇವರನ್ನು ಪ್ರಾರ್ಥಿಸುತ್ತಲಿರುವೆ. ಆ ಮಹಾಪ್ರಕಾಶಮಾನರು ನಮ್ಮ ಆಲೋಚನೆಗಳನ್ನು ಪ್ರೇರೇಪಿಸಿ ಮತ್ತು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ಕರೆದೊಯ್ಯಲಿ ಎನ್ನುವುದಾಗಿದೆ. ಸೂರ್ಯ ಗಾಯತ್ರಿ ಮಂತ್ರವನ್ನು ಹೇಳುತ್ತಾ ಕೈಯಲ್ಲಿ ನೀರನ್ನು ಹಿಡಿದು ಸೂರ್ಯದೇವನಿಗೆ ಆರೋಗ್ಯವನ್ನು ಕೊಡುವುದರಿಂದ ನಮ್ಮ ಜಾತಕದಲ್ಲಿನ ಹಲವು ದೋಷಗಳು ನಿವಾರಣೆಯಾಗುತ್ತವೆ. ಸೂರ್ಯ ಗಾಯತ್ರಿ ಮಂತ್ರ ಸೂರ್ಯದೇವನನ್ನು ಆಹ್ವಾನಿಸಿ ಪ್ರಾರ್ಥಿಸುವವರಿಗೆ ಆರೋಗ್ಯ, ಚೈತನ್ಯ ಮತ್ತು ಜೀವನದಲ್ಲಿ ಸ್ಪಷ್ಟತೆಯನ್ನು ತಿಳಿಸಿಕೊಡುತ್ತದೆ. ಆರೋಗ್ಯದಾಯಕ ಸೂರ್ಯ ಮಂತ್ರ. ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣೆ ಆಯುರಾರೋಗ್ಯ ಮೈಶ್ವರ್ಯ ದೇಹಿ ದೇವಂ ಜಗತ್ಪ್ರತೆ. ಈ ಮಂತ್ರದ ಅರ್ಥವೇನೆಂದರೆ, ಪ್ರಿಯ ಸೂರ್ಯ ಭಗವಾನರೇ, ಸರ್ವ ರೋಗಕ್ಕೂ ಅಂತಿಮ ವೈದ್ಯರಾದ ನೀವು ದಯವಿಟ್ಟು ನಮಗೆ ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸಿ ಎಂಬುದಾಗಿದೆ. ಈ ಮಂತ್ರವನ್ನು ಸೂರ್ಯೋದಯದ ಸಮಯದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಂದರೆ 3, 7, 9, 108 ಅಥವಾ 1008 ಬಾರಿ ಪಠಣ ಮಾಡಬೇಕು. ಈ ಮಂತ್ರವನ್ನು ಪಠಣ ಮಾಡುವುದರಿಂದ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಅದು ಬೇಗನೆ ನಿವಾರಣೆಯಾಗುತ್ತದೆ. ಜೊತೆಗೆ ಆಯುಷ್ಯಾರೋಗ್ಯ ಮತ್ತು ಐಶ್ವರ್ಯ ಮತ್ತು ನೆಮ್ಮದಿಗಳನ್ನು ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ.
ಓಂ ಜಪಾಕುಸುವ ಸಂಕಾಂಶಂ ಕೌಶಪೇಯಂ ಮಹಾದ್ಯುತಿಂ ತಪೋರಿಂ ಸರ್ವಪಾಪಾಜ್ಞಂ ಪ್ರಣತೋಸ್ಮಿ ದಿವಾಕರಂ. ಇದು ನವಗ್ರಹ ಸ್ತೋತ್ರಗಳಲ್ಲಿ ಸೂರ್ಯದೇವನಿಗೆ ಸಮರ್ಪಿತವಾದ ಮಂತ್ರವಾಗಿದೆ. ಗುರು ವೇದವ್ಯಾಸರು ಇದರ ರಚನಕಾರರು. ಈ ಮಂತ್ರದ ಅರ್ಥ ಕತ್ತಲನ್ನು ನಿವಾರಣೆ ಮಾಡಿ ಸರ್ವ ಪಾಪಗಳನ್ನು ನಿವಾರಿಸುವ ಸೂರ್ಯದೇವನಿಗೆ ನಮನಗಳು ಎನ್ನುವುದು. ಈ ಮಂತ್ರ ಪಠಣದಿಂದ ನಮ್ಮ ಜಾತಕದಲ್ಲಿನ ಸೂರ್ಯದೇವನ ಸ್ಥಾನ ಬಲಗೊಳ್ಳುತ್ತದೆ. ಪುತ್ರ ಪ್ರಾಪ್ತಿಗಾಗಿ ಸೂರ್ಯ ಮಂತ್ರ. ಓಂ ಭಾಸ್ಕರಾಯ ಪುತ್ರಂ ದೇಹಿ ಮಹಾ ತೇಜಸೇ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಇದರ ಅರ್ಥ ಅನಂತ ಬೆಳಕು ಮತ್ತು ಶಕ್ತಿಯನ್ನು ಹೊಂದಿರುವ ಶಕ್ತಿದೇವರೇ ಸಂತಾನ ಭಾಗ್ಯವನ್ನು ಪಡೆಯಲು ಆಶೀರ್ವದಿಸಿ. ಮಕ್ಕಳು ಬೇಕೆನ್ನುವ ದಂಪತಿಗಳು ಈ ಮಂತ್ರವನ್ನು ಜಪಿಸಬೇಕು. ಆತ್ಮೀಯರೇ, ಸೂರ್ಯದೇವನನ್ನು ಒಲಿಸಿಕೊಳ್ಳಲು ತಾವು ಪಠಣ ಮಾಡಬೇಕಾದ ಮಂತ್ರಗಳ ಕುರಿತು ಮತ್ತು ಇನ್ನು ಹಲವಾರು ವಿಶೇಷ ಮಾಹಿತಿಗಳನ್ನು ತಿಳಿದುಕೊಂಡ ನಿಮಗೆಲ್ಲ ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ ಎಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಹರೇ ಕೃಷ್ಣ.